ಕಳೆದ 20ನೇ ತಾರೀಕು ಬಂಡಿಹಲ್ಲಾಪುರ, ಹಿಟ್ನಾಳು ಹಾಗೂ ಆನೆಗುಂದಿ ಭಾಗದ ರೈತರ ಎಲ್ಲ ಸೇರಿ ಹೇಮಲತಾ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಪರಣ್ಣ ಮನೋಳ್ಳಿಯವರು ಮತ್ತು ಪಕ್ಷದ ಪ್ರಮುಖರು ಹಾಗೂ ಆ ಭಾಗದ ರೈತ ನಾಯಕರು ಎಲ್ಲರೂ ಸೇರಿ ನಾವು 20ನೇ ತಾರೀಕು ಡ್ಯಾಮಿನ ಮುಂದೆ ಅವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಪ್ರತಿಭಟನೆಯಲ್ಲಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ ಮತ್ತು ಅಲ್ಲಿರ್ತಕ್ಕಂಥ ರೀಜ್ನಲ್ ಕಮಿಷನರ್ ಅವರಿಗೆ ಮಾತಾಡಿ, ಈಗೇನು ಉಪಕಾಲುವೆ ಇದೆ 11A ಉಪಕಾಲುವೆ, ವಿಜಯನಗರ ಕಾಲುವೆಗೆ ಅವರ ಪಾಲಿಗೆ ಬರ್ತಿರ್ತಕ್ಕಂಥ ನೀರನ್ನು ಕೊಡಬೇಕು ಅಂಥೇಳಿ ನಾವು ಮನವಿ ಪತ್ರವನ್ನು ಅವತ್ತು ಕೊಟ್ಟಿದ್ವಿ. ಕೊಟ್ಟಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅವರು ಒಂದು 3-4 ದಿನ ಕಾಲಾವಕಾಶವನ್ನು ಕೇಳಿದರು ಮತ್ತು ನಾವು ದೂರವಾಣಿ ಮುಖಾಂತರ ರೀಜ್ನಲ್ ಕಮಿಷನರ್ ಅವರಿಗೆ RC ಅವರಿಗೆ ಮಾತಾಡಿದಾಗ ಅವ್ರು ಹೇಳಿದರು, ನೀವು DC ಅವರ ಹತ್ರ ಒಂದು ಮನವಿ ಪತ್ರವನ್ನು ಕೊಡಿ, DC ಅವರ ಆದೇಶ ಮಾಡಿದರೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು. ಅದು ಮುಂದುವರಿದ ಭಾಗವಾಗಿ ನಾವು 21ನೇ ತಾರೀಕು DC ಅವರನ್ನು ಆ ಭಾಗದ ರೈತರ ನೇತೃತ್ವದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಾವು DC ಅವ್ರಿಗೂ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಸೊ ಇವತ್ತು ನಮಗೆ ಇಲ್ಲಿವರೆಗೂ ಆದ್ರೂ ಅವರಿಂದ ಯಾವುದೇ ಒಂದು ಉತ್ತರ ಬಂದಿಲ್ಲ. ನಾವು ಹೋರಾಟ ಮಾಡಿದಾಗ ತುಂಗಭದ್ರಾ ಡ್ಯಾಮ್ನಲ್ಲಿ 25 TMC ನೀರಿತ್ತು. ಇವತ್ತಿಗೆ 35 TMC ನೀರು ಶೇಖರಣೆ ಆಗಿದೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಆ ಭಾಗದ ರೈತರು ಮನವಿ ಪತ್ರವನ್ನು ಕೊಟ್ಟಿದ್ದರು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ. ಅಧಿಕಾರಿಗಳು 18ನೇ ತಾರೀಕಿಗೆ ಆ ರೈತರಿಗೆ ಉತ್ತರವನ್ನು ಕೊಟ್ಟು ನೀರು ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಅವರು ಒಂದು ನೀರಿನ ಅವರ ಮನವಿಯನ್ನು ತಿರಸ್ಕಾರ ಮಾಡಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದರು. ಇವತ್ತು ನಮಗೆಲ್ಲ ಗೊತ್ತಿದೆ, ರೈತ ವಿರೋಧಿ ರಾಜ್ಯ ಸರ್ಕಾರ ನೀರನ್ನು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅಂಥೇಳಿ ಆದೇಶವನ್ನು ಹೊರಡಿಸಿದ್ದರಿಂದ ಆ ಆದೇಶವನ್ನು ಪಾಲಿಸೋದಕ್ಕೋಸ್ಕರ ಈಗಿರ್ತಕ್ಕಂಥ ಅಧಿಕಾರಿಗಳು ನೀರು ಬಿಡೋದಿಲ್ಲ ಅಂಥೇಳಿ ರೈತರಿಗೆ ತಿಳಿಸಿದ್ದಾರೆ. ನಾವು ಇವತ್ತು ಅವ್ರಿಗೇನು ನೀರನ್ನು ಕೇಳ್ತಾ ಇದ್ದೀವಿ, ನಮ್ಮ ಭಾಗದ ರೈತರ ನೀರನ್ನು ಏನು ಕೇಳ್ತಾ ಇದ್ದಾರೆ ಅದು ಅವರ ಹಕ್ಕದು. ಕಳೆದ ದೊಡ್ಡ ಇತಿಹಾಸವೇ ಇದೆ ಒಂದು. ಇವತ್ತು ಕಳೆದ 600 ವರ್ಷಗಳಿಂದ ಆ ಭಾಗದ ರೈತರು 11 ತಿಂಗಳ ನೀರನ್ನು ಪಡಿತಾ ಬಂದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಪರಿಸ್ಥಿತಿಗೆ ಅನುಗುಣವಾಗಿ ಆದೇಶವನ್ನು ಮಾಡಬೇಕಾಗಿತ್ತು. ಇವತ್ತು ಒಂದು ಪರಿಸ್ಥಿತಿಯನ್ನು ನೋಡಲಾರ್ದೇ ಒಂದು ಅವೈಜ್ಞಾನಿಕವಾಗಿ ಮುಖ್ಯಮಂತ್ರಿಗಳು ನೀರು ಯಾವುದೇ ಒಂದು ಹನಿನೂ ನೀರು ಬಿಡೋದಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಮತ್ತು ಹೊರ ರಾಜ್ಯಗಳ ಒತ್ತಡ ಇದೆ ನನ್ನ ಮೇಲೆ ಅಂಥೇಳಿ ಇವತ್ತು ನೀರನ್ನು ಬಿಡಬಾರ್ದಂತ ಆದೇಶವನ್ನು ಮಾಡಿದ್ದಾರೆ. ಬಟ್ ನಾವು ಈ ಭಾಗದ ರೈತರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯರು ಸೇರಿಕೊಂಡು ಇವತ್ತು ರೈತರಿಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ನಾವು ಮೊದಲನೇ 20ನೇ ತಾರೀಕಿನ ಹೋರಾಟದ ಒಂದು ಮುಂದುವರಿದ ಭಾಗವಾಗಿ ನಾವು ಬರಲಿರುವ 31ನೇ ತಾರೀಕು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಮತ್ತು ಆ ಭಾಗದ ಏನು 11ನೇ ವಿಜಯನಗರ ಉಪಕಾಲುವೆಯ 11ನೇ ಉಪಕಾಲುವೆಯ ರೈತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯು ಅಂಜನಾದ್ರಿಯಿಂದ ಶುರುವಾಗಿ ಸಾಣಾಪುರ, ಬಸಾಪುರ ಮತ್ತು ಹಿಟ್ನಾಳಿಗೆ ಬಂದು ಹಿಟ್ನಾಳಿಂದ ನಾವು ಪಾದಯಾತ್ರೆ ಮುಖಾಂತರ ಮುನ್ರಾಬಾದು CE ಅವರ ಅಲ್ಲಿರ್ತಕ್ಕಂಥ ತುಂಗಭದ್ರಾ ಆಫೀಸ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ರೈತರು ಮತ್ತು ನಮ್ಮ ಪ್ರಮುಖರು ಎಲ್ಲರೂ ನಿರ್ಧಾರ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಮುಖ್ಯಮಂತ್ರಿಯವರು ಇಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ರಾಜಾರೋಷವಾಗಿ ಹೇಳಿದರು ಅವರು, ನಾವು ಇವತ್ತೊಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. 3 ಜನ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 3 ಜನ ಸೇರೋದೇ ಒಂದು ಇತಿಹಾಸ, 3 ಜನ ಸೇರಿ ಕೆಲಸ ಮಾಡೋದು ಒಂದು ಪ್ರಗತಿ, 3 ಜನ ಸಮಾಲೋಚನೆ ಮಾಡೋದು ಯಶಸ್ಸು ಅಂತ ಹೇಳಿದರು. ಇದೇ ಮುಖ್ಯಮಂತ್ರಿಗಳು 2 ದಿನದ ಮುಂಚೆ ದೆಹಲಿಯಲ್ಲಿ
ಎಲ್ಲ ಕರ್ನಾಟಕ ರಾಜ್ಯದ ಸಂಸದರನ್ನು ಮೀಟಿಂಗ್ ಕರೆದು ಸಮಾಲೋಚನೆ ಮಾಡಿದರು. ಅದರಲ್ಲಿ ನವಲಿ ಜಲಾಶಯದ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅವರು ಯಾವ ಜಲಾಶಯದ ಬಗ್ಗೆ ಮಾತಾಡಿದ್ರಂತ ತಮಗೆಲ್ಲ ಗೊತ್ತಿದೆ. ನಾವು ಭೇದ ಭಾವ ಮಾಡೋಕ್ಕೆ ಹೋಗೋದಿಲ್ಲ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂಥೇಳಿ. ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಇವತ್ತು ಅವರು ಏನು ನಮಗೆ ಇಲ್ಲಿರ್ತಕ್ಕಂಥ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸ್ತೀನಿ ಅಂತ ಹೇಳೋದವರು ಇವತ್ತು ಇದುವರೆಗೆ ಆದರೂ ಯಾವುದೇ ಈ ತುಂಗಭದ್ರಾ ಜಲಾಶಯದ ಬಗ್ಗೆ ಒಂದು ಮಾತನ್ನು ಕೂಡ ಆಡಿಲ್ಲ. ಅವರು ಇದೇ ದೆಹಲಿಯಲ್ಲಿ ನಡೀತಕ್ಕಂಥ ಮೀಟಿಂಗ್ನಲ್ಲಿ ಇದೇ ಭಾಗದ ಇಲ್ಲಿಯ ಸಂಸದರೂ ಸಹ ಇದ್ದರು. ಅವರು ಮೇಕೆದಾಟು ಯೋಜನೆ ಬಗ್ಗೆ ಅಲ್ಲಿ ಭಾಳಷ್ಟು ವಿಶಾಲವಾಗಿ ಚರ್ಚೆ ಮಾಡಿದ್ದಾರೆ. ಬಟ್ ನವಲಿ ಜಲಾಶಯದ ಬಗ್ಗೆ ಒಂದು ಮಾತನ್ನು ಆಡಿಲ್ಲ. ಆದರೂ ನಮ್ಮ ಸಂಸದರು ಅದು ಯಾಕೆ ಅದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಬಿಟ್ಟಿಲ್ಲ ನಮಗೆ ಗೊತ್ತಿಲ್ಲ. ಅವ್ರ ಕಡೆಯಿಂದ ತಮ್ಮ ಮುಖಾಂತರ ಅವರಿಗೆ ಪ್ರಶ್ನೆ ಮಾಡ್ತೀನಿ, ಯಾಕೆ ನವಲಿ ಜಲಾಶಯದ ಬಗ್ಗೆ ಅವರು ಮುಖ್ಯಮಂತ್ರಿಗಳು ಇಲ್ಲಿ ಕೊಟ್ಟಂಥ ಮಾತು ಯಾಕೆ ಉಳಿಸ್ಕೊಳ್ಳಿಲ್ಲ? ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳ್ತಾರೆ, ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ನಮಗೆ ನೀರು ಶೇಖರಣೆ ಆಗಿದೆ, ದೇವರು ಕೊಟ್ಟರೆ ಬರೀ ಅವಕಾಶ ಕೊಡ್ತಾನೆ ಅಂತಾನೆ. ಇವತ್ತು ನೀರಿದೆ, ನೀರು ಬಿಡ್ತಕ್ಕಂಥ ಅವಕಾಶ ಇದೆ. ಇವತ್ತು ಈ ಭಾಗಕ್ಕೆ ಜನರಿಗೆ ಬೇಕಾಗಿರೋದು 1.5 TMC, ಅದು 4 ತಿಂಗಳಿಗೆ. ನಾವು ಹೋರಾಟ ಮಾಡಿದಾಗ 25 TMC ಇತ್ತು, ಇವತ್ತು 35 TMC ಆಗಿದೆ. ಇವ್ರಿಗೆ 1.4 ತಿಂಗಳಲ್ಲಿ 1.5 TMC ಕೊಡ್ತಕ್ಕಂಥ ಇನ್ನೂ ಮನಸ್ಥಿತಿ ಮುಖ್ಯಮಂತ್ರಿಗಳಿಗೆ ಬಂದಿಲ್ಲ. ಮತ್ತು ಇವತ್ತೇನು CEO ನಾವೆಲ್ಲ ಹಿರಿಯರು ಹೋದಾಗ ಭಾಳ ಖಾರವಾಗಿ ಮಾತಾಡಿದರು. ನಮ್ದು ಇನ್ನೂ ಕ್ಯಾಬಿನೆಟ್ ರಚನೆ ಆಗಬೇಕು, ಸಲಹಾ ಸಮಿತಿ ರಚನೆ ಆಗಬೇಕು, ಅದಾದ ನಂತರ ನಾವು ಸಲಹಾ ಸಮಿತಿ ನಿರ್ಣಯದ ಪ್ರಕಾರ ಮಾಡ್ತೀವಿ ಅಂತ ಹೇಳಿದರು. ಯಾಕಂದರೆ ಈ ರೈತರಿಗೆ ಬೆಳೆ ಬೆಳಿಬೇಕಾ ಅದಕ್ಕೆ ಆದಂಥ ಒಂದು ಸಮಯ ಇರುತ್ತೆ. ಇವರು 2 ತಿಂಗಳ ಬಿಟ್ಟು ನೀರು ಬಿಡ್ತೀನಿ ಅಂದರೆ ಬೆಳೆಯೋಕ್ಕಾಗತ್ತಾ? ಸೊ ಅದಕ್ಕೆ ನಾವು ಈಗ ಅವ್ರು ಏನು ಖಾರವಾಗಿ ಉತ್ತರ ಕೊಟ್ಟಿದ್ರು ಅದೇ ಖಾರವಾಗಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಆ ಭಾಗದ ಹಿರಿಯರಲ್ಲಿ, ತಾಯಂದಿರಲ್ಲಿ ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತೇನೆ. ತಾವು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಈ ಸರ್ಕಾರಕ್ಕೆ ಒತ್ತಡವನ್ನು ಏರಿ ನಮ್ಮ ನೀರನ್ನು ನಾವು ಪಡೆಯೋಣ ಅಂಥೇಳಿ ಇವತ್ತು ಈ ಹೋರಾಟ 100ಕ್ಕೆ 100ರಷ್ಟು ಯಶಸ್ಸಾಗುತ್ತೆ ಅಂಥೇಳಿ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.